ಹಾಯ್ ಗೈಸ್, ಈ ಶಾರ್ಟ್ ವಿಡಿಯೋದಲ್ಲಿ ಕಡಿಮೆ ಖರ್ಚಲ್ಲಿ ಮೊಬೈಲ್ ರಿಪೀಟರ್ ಅಥವಾ ಜುಗಾಡ್ ರೀತಿಯ ಬೂಸ್ಟರನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದು ಹಳ್ಳಿ ಅಥವಾ ಮೊಬೈಲ್ ನೆಟ್ವರ್ಕ್ ಕವರೇಜ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇದಾಗಿ ಈ ರೀತಿಯ ಬಾಕ್ಸ್ ರೀತಿ ಅಂದರೆ ಪ್ಯಾಚ್ ಟೈಪ್ ಅಂಟೆನಾ ಬೇಕಾಗುತ್ತೆ. ಇದನ್ನು ಎಕ್ಸ್ಟರ್ನಲ್ ಅಂದರೆ ಮನೆಯ ಹೊರಗಡೆ ಎಲ್ಲಿ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿ ಪೈಪ್ ಜೊತೆ ಕನೆಕ್ಟ್ ಮಾಡಿ ಈ ಅಂಟೆನಾವನ್ನು ಮನೆಯ ಹೊರಗಡೆ ಫಿಟ್ ಮಾಡಬೇಕು. ಆಮೇಲೆ ಇಂಡೋರ್ ಅಂಟೆನಾವಾಗಿ ಈ ರೀತಿಯ ಪ್ಲೇಟನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸಿಂಪಲ್ಲಾಗಿ ಈ ರೀತಿ ಅಲ್ಯೂಮಿನಿಯಂ ಶೀಟನ್ನು ಕಟ್ ಮಾಡಿ ಇದರ ಒಳಗಡೆ ಫೋಮ್ ಇಟ್ಟು ಈ ಕನೆಕ್ಟರನ್ನು ಫಿಟ್ ಮಾಡಿ. ನೋಡಿ, ಇದರ ಒಳಗಡೆ ಮತ್ತೇನೂ ಇಲ್ಲ, ಕಾಪರ್ ವೈರ್ ಅಂದರೆ ಸುಮಾರು 23 ರಿಂದ 24 ಸೆಂಟಿಮೀಟರ್ ಉದ್ದದ ಕಾಪರ್ ವೈರನ್ನು ಈ ರೀತಿ ಫೋಲ್ಡ್ ಮಾಡಿ ಈ ಕನೆಕ್ಟರ್ ಜೊತೆ ಸೋಲ್ಡರ್ ಮಾಡಬೇಕು. ಆಮೇಲೆ ಈ ಕಾಪರ್ ವೈರ್ ಮೇಲ್ಗಡೆ ಈ ರೀತಿ ಟೇಪನ್ನು ಅಪ್ಲೈ ಮಾಡಬೇಕು. ಇವಾಗ ಇದು ಎಕ್ಸ್ಟರ್ನಲ್ ಅಂಟೆನಾ, ಹಾಗೆ ಇದು ಇಂಡೋರ್ ಅಂಟೆನಾ. ಅಂದರೆ ಈ ಅಂಟೆನಾವನ್ನು ಹೊರಗಡೆ ಫಿಟ್ ಮಾಡಿ ಇದನ್ನು ಮನೆಯ ಒಳಗಡೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ಇದರ ಮೇಲ್ಗಡೆ ಮೊಬೈಲನ್ನು ಇಟ್ಟರಾಯಿತು. ಇದರಲ್ಲಿ ಕಾಪರ್ ಕಾಯಿಲ್ ರೀತಿ ಮಾಡಿರೋದ್ರಿಂದ ನೆಟ್ವರ್ಕ್ ರಿಸೀವ್ ಆಗುತ್ತೆ. ಆಮೇಲೆ ಈ ಎಕ್ಸ್ಟರ್ನಲ್ ಅಂಟೆನಾದಿಂದ ಇಂಡೋರ್ ಅಂಟೆನಾವನ್ನು ಕನೆಕ್ಟ್ ಮಾಡೋದಕ್ಕೆ ಈ ರೀತಿಯ ಕೇಬಲ್ ಬೇಕಾಗುತ್ತೆ. RG59 ಅಥವಾ RG6 ಕೇಬಲನ್ನು ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ, ಈ ಕೇಬಲ್ನ ಎರಡು ಎಂಡಲ್ಲಿ ಈ ರೀತಿಯ ಕನೆಕ್ಟರನ್ನು ಕನೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ಸೆಟಪ್ ಬಾಕ್ಸ್ ಹಾಗೆ ಡಿಶ್ ಜೊತೆ ಯಾವ ರೀತಿ ಕನೆಕ್ಟರನ್ನು ಯೂಸ್ ಮಾಡ್ತೀವೋ ಅದೇ ಕನೆಕ್ಟರನ್ನು ಈ ಕೇಬಲ್ ಜೊತೆ ಕನೆಕ್ಟ್ ಮಾಡಿ, ಒಂದನ್ನು ಈ ಎಕ್ಸ್ಟರ್ನಲ್ ಅಂಟೆನಾ ಜೊತೆ ಕನೆಕ್ಟ್ ಮಾಡಿ, ಇನ್ನೊಂದು ಕನೆಕ್ಟರನ್ನು ಈ ಇಂಡೋರ್ ಅಂಟೆನಾ ಅಥವಾ ಈ ಪ್ಲೇಟ್ ಜೊತೆ ಕನೆಕ್ಟ್ ಮಾಡಿದರೆ ಕಡಿಮೆ ಖರ್ಚಿನ ನೆಟ್ವರ್ಕ್ ರಿಪೀಟರ್ ಅಥವಾ ಬೂಸ್ಟರ್ ರೆಡಿ ಆದಾಗುತ್ತೆ. ಇನ್ನು ಈ ಜುಗಾಡ್ ರೀತಿಯ ರಿಪೀಟರ್ ಅಥವಾ ಬೂಸ್ಟರ್ ಎಷ್ಟು ಖರ್ಚಾಗತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಅಂಟೆನಾ 350 ರಿಂದ 400 ರೂಪಾಯಿ ಒಳಗಡೆ ಸಿಗತ್ತೆ. ಇದು ಇಲೆಕ್ಟ್ರಾನಿಕ್ಸ್ ಅಂದರೆ ಡಿಶ್ ಅಂಟೆನಾ ಮತ್ತು ರಿಪೀಟರ್ ಎಲ್ಲ ಸಿಗತ್ತಲ್ವ, ಅಲ್ಲಿ ಸಿಗತ್ತೆ. ಇದು RG6 ಕೇಬಲ್. ಇದು 15 ರಿಂದ 20 ರೂಪಾಯಿ ಮೀಟರ್ ಸಿಗತ್ತೆ. ಹಾಗೆ ಈ ರೀತಿಯ ಕನೆಕ್ಟರ್ 10 ರೂಪಾಯಿಗೆ ಸಿಗತ್ತೆ. ಆಮೇಲೆ ಈ ಪ್ಲೇಟನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಈ ಕನೆಕ್ಟರ್ ಒಂದನ್ನು ಪರ್ಚೇಸ್ ಮಾಡಿದರೆ ಸಾಕು. ಇಷ್ಟು ದಪ್ಪದ ಶೀಟ್ ಬೇಕು ಅಂತಿಲ್ಲ. ಯಾವುದಾದ್ರೂ 7up ಅಥವಾ ಕೋಕಾ ಕೋಲಾ ಟಿನ್ನನ್ನು ಯೂಸ್ ಮಾಡಿ ಈ ರೀತಿ ಪ್ಲೇಟ್ ಮಡಚಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಗೈಸ್, ಕಡಿಮೆ ಖರ್ಚಲ್ಲಿ ಯಾವ ರೀತಿ ಜುಗಾಡ್ ರೀತಿಯ ರಿಪೀಟರ್ ಅಥವಾ ಬೂಸ್ಟರನ್ನು ರೆಡಿ ಮಾಡೋದಕ್ಕೆ ಏನೇನು ಬೇಕು ಅಂತ. ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಹಾಗೆ ಯೂಸ್ ಮಾಡೋದ್ರ ಬಗ್ಗೆ ಡೀಟೇಲ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ಶಾರ್ಟ್ ವಿಡಿಯೋ ಕೆಳಗಡೆ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಡೀಟೇಲ್ಡ್ ವಿಡಿಯೋವನ್ನು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.